ಪ್ರಾಪರ್ಟೀಸ್ ಅರ್ಪಿಸುವ ನೀನಾ ನಾನಾ ಪವರ್ಡ್ ಬೈ ಲಯನ್ ವೋಟ್ಸ್ಗೆ ಸ್ವಾಗತ ಸುಸ್ವಾಗತ. ಏನು ಬ್ಲ್ಯಾಕ್ ಕಟ್ಟಿಬಿಟ್ಟಿದ್ದೀನಿ, ಇವರೆಲ್ಲ ಬ್ಲ್ಯಾಕ್ ಕಟ್ಟಿದ್ದಾರೆ ಅಂತನಾ? ನಮ್ಮನ್ನೆಲ್ಲ ಮ್ಯಾಜಿಕ್ ಮಾಡೋಣ ಅಂತ. ದಟ್ ಇಸ್ ಕಾಲ್ಡ್ ಬ್ಲ್ಯಾಕ್ ಮ್ಯಾಜಿಕ್ ಅಲ್ವಾ? ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ನಂಬಿಕೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಟಾಪಿಕ್ ಅದೇ. ಈ ಕಡೆ ಇರೋರೆಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಇದೆ ಅಂತಾರೆ, ಈ ಕಡೆ ಇರೋರು ಇಲ್ಲ ಅಂತಾರೆ. ಅಂದಿನ ಕಾಲದ ಪವಾಡ ಜಗತ್ತಿನಲ್ಲಿ ಸೃಷ್ಟಿಯಾದ ಅರ್ಥವೇದ ಒಳ್ಳೆಯ ಕೆಲಸಗಳಿಗೆ ಪ್ರಸಿದ್ಧಿಯಾಗಿತ್ತು. ಕಾಲಕ್ರಮೇಣ ಅದರ ಮಂತ್ರಗಳನ್ನೇ ಬಳಸಿ ಮಾಟವಾಗಿ ಪರಿವರ್ತನೆ ಮಾಡಿದರು. ಇದು ಈ ಮೂಢನಂಬಿಕೆಯ ಮತ್ತೊಂದು ಮುಖವಾಗಿದೆ. ಕೆಲವರಿಗೆ ಇದೆ ಬಂಡವಾಳವೂ ಆಗಿದೆ. ಈ ಮಾಟ ಮಂತ್ರಗಳು ಈಗಿನ ಕಾಲದಲ್ಲಿ ಎಷ್ಟರ ಮಟ್ಟಿಗೆ ನಿಜವಾಗಿದೆ ಅಥವಾ ಎಲ್ಲವೂ ಸುಳ್ಳೆ? ನಾನು ಮೊನ್ನೆ ಕೇರಳಕ್ಕೆ ಹೋಗಿದ್ದಾಗ ಒಬ್ಬರು ದೊಡ್ಡವ್ರನ್ನ ಮೀಟ್ ಮಾಡಿದಾಗ ಅವ್ರು ಹೇಳಿದೊಂದು ಮಾತು ಏನು ಗೊತ್ತಾ? ನಾನು ಕೇಳಿದೆ, ಸಾರ್ ಈ ಥರ ಅವ್ರಿಗೊಂದು 93 ಇಯರ್ಸ್, ವೇದಗಳೆಲ್ಲ ಓದಿರೋರು, ತುಂಬ ಒಳ್ಳೆ ಪಂಡಿತರವರು. ಅವ್ರ ಹತ್ರ ಮಾತಾಡ್ತಿದ್ದಾಗ ಈಗಿನ ಕಾಲದಲ್ಲಿ ಇದು ಸಾಧ್ಯನಾ? ಈ ಅಥರ್ವಣ ವೇದ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾಯಾ ಮಂತ್ರ ಅದೆಲ್ಲ ಮಾಡೋದೆಲ್ಲ ಸಾಧ್ಯನಾ ಅಂದರೆ, ಈಗಿನ ಕಾಲದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈಗಿನ ಕಾಲದಲ್ಲಿ ಇಡೋಕ್ಕೂ ಯಾರೂ ಇಲ್ಲ, ತೆಗಿಯೋಕ್ಕೂ ಯಾರೂ ಇಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿಂದ ಬರುತ್ತೆ ಸರ್, ಹೇಳಿ ಸರ್. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ಇಂದಿನ ಸಬ್ಜೆಕ್ಟ್ ಅಲ್ಲ, ಅದು ಹಿಂದಿನ ಕಾಲದಿಂದ ಬಂದಿರೋಂಥದ್ದು. ಈ ಮಾಯಾ ಮಂತ್ರ ಅಂತ ವಿದ್ಯೆ, ಅಥರ್ವಣ ವೇದ ಅಂತ ಅದರಲ್ಲಿ ಕೇರಳಿಯನ್ಸು ತುಂಬಾ ಪ್ರಮುಖವಾದಂಥ ಸಿದ್ಧಾಂತಗಳನ್ನ ಇಟ್ಕೊಂಡು ಮಾಡಿರುವಂಥದ್ದು ನೀವು ಈಗಲೂ ಇದೆ. ಯಾಕಂದ್ರೆ ನಮ್ಮ ಮಾವನರಿಗೆ ತಲೆಯಲ್ಲಿ ಕೀವು ಅನ್ನೋದು ಸೋರ್ತಾ ಇತ್ತು. ಸಾಕಷ್ಟು ಒಂದು 40-45 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ತದನಂತರ ಏನು ಆಗಲಿವಲ್ಲ ಅಂತ ಹೇಳಿದ್ರೆ ಅವರು ದಿನ ದೇಹ ಸ್ಥಿತಿ ಕುಂದು ಹೋಗ್ತಾ ಇತ್ತು. ಆಗ ಅವರು JP ನಗರದಲ್ಲಿ ಒಬ್ಬರಿದ್ದರು, ಅಂದರೆ 10 years ಬ್ಯಾಕ್ ಇದನ್ನು ನಂಬಿನಂಥದ್ದು. ಅವಾಗ ಅವ್ರು ಹೋದಾಗ ಅವ್ರು ಹೇಳಿದ್ರು ಇದು ಆಗಿದೆ ಅಂತ. ನೀವು ಹೇಗೆ ಹೇಳ್ತೀರ ಅಂತ ಹೇಳಿ, ನೋಡಿ ಒಂದು ನಿಮಿಷ ಇರಿ ಅಂದ್ಬಿಟ್ಟು ಅವರು ಕಣ್ಣು ಮುಚ್ಕೊಂಡು ಯಾವುದೋ ಈಗ ಹಾಂ ಬೀಮ್ ಅನ್ನೋದಿರುತ್ತೆ, ಒಂದು ಡ್ರಾಯರ್ ತೆಗೆದ್ರು. ಡ್ರಾಯರ್ ತೆಗೆದು ನೋಡಿದಾಗ ಮೂಳೆ ಮತ್ತು ನಿಂಬೆಹಣ್ಣು ಇನ್ನೂ ಬೇರೆ ಈ ತಾಮ್ರದ್ದು ಅವ್ರ ಮನೆಯಲ್ಲೇ ಹೌದು, ಅದನ್ನು ಆಡಿದಾಗ ಅವ್ರು ಹೇಳಿದರು ನೋಡಿ ಈ ಥರ ಆಗಿದೆ ಅಂತ. ಆಮೇಲೆ ಸನ್ನಿವೇಶ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ನೋಡಿ ಇದನ್ನ ಸುತ್ತಾ ಇದ್ದೀನಿ, ನಿಮ್ಮ ತಂದೆಗೆ ಹೇಳಿ ಅಯ್ಯೇ ಟೈಮ್ ನೋಡ್ಕೊಳ್ಳಿ, ನೀವು ನಿಮ್ಮ ತಂದೆ ಪ್ರಚಿತರಾಗ್ತಾರೆ, ಹಾಗೆ ಅಂದ್ಬಿಟ್ಟು ಕಿದುತ್ತಾರೆ, ಅದರಲ್ಲಾಗ್ತಾರೆ, ಶೇಕ್ ಮಾಡ್ತಾರೆ, ನೋಡಿ ಬೇರೆ ಕೇಳಿ ಅಂತ ಹೇಳಿದ್ರು. ಅದನ್ನು ಮಾಯ ಮತ್ತು ಸುಟ್ಟಾಕಿದ ತಕ್ಷಣ ಒಂದು ಪೌಡ್ರ್ ಕೊಟ್ಟರು ಅವರು. ಆ ಪೌಡ್ರನ್ನ ರಾತ್ರಿಗೆ ತಲೆ ಹಚ್ಚಿ ಬೆಳಗ್ಗೆ ನೋಡಿ ನಿಮ್ಗೆ ಹೆಂಗಿರ್ತಾರೆ ಅಂತ ನಿಮ್ಮ ತಂದೆ ಅಂತ ಹೇಳಿದ ತಕ್ಷಣವೇ ಬೆಳಗ್ಗೆ ಅವರು ಆ ಪೌಡ್ರ್ ಹಚ್ಚಿದ ತಕ್ಷಣ ಬೆಳಗ್ಗೆ ಅವರೇ ಎದ್ದು ಒಲೆ ಉರಿ ಹಾಕಿ ಸ್ನಾನಕ್ಕೆಲ್ಲ ರೆಡಿ ಮಾಡಿ ಹೆದ್ದೇಳಿ ಅಂತ ಹೇಳಿ, ಏನು ಇಷ್ಟೇನೋ ನಮ್ಮಪ್ಪ ಇದ್ದಿದ್ರೆ ಅನ್ನೋ ಖುಷಿ ಅಂತ ಹೇಳಿದ್ರೆ ಆ ಕೀವು ರಕ್ತ ಕಡೆ ಹೊಟ್ಟೋಗಿತ್ತು. ಇಷ್ಟು ಸತ್ಯ ಅಂತ ಹೇಳಿದ್ರೆ ನಿಜವಾಗ್ಲೂ. ಆಮೇಲೆ ಅವರು 10 ವರ್ಷ ಆರಾಮಾಗಿದ್ರು. ಸರ್ ನಿಮ್ಗೆ ನಂಬಿಕೆ ಇದೆಯಾ? ನಿಮಗೆ ಕೇಳ್ತಾ ಇದ್ದೀನಿ. ನಂಬಿಕೆ ಇದೆ. ಯಾಕೆ ಅಂದರೆ ನನ್ನ ಫ್ರೆಂಡ್ಗೆ ತುಂಬ ಒಳ್ಳೆ ದೊಡ್ಡ ಭಾರಿ ಶ್ರೀಮಂತ ಅವನು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಾಧನೆ ಮಾಡ್ದ. ಅವನನ್ನು ನೋಡೋಕ್ಕಾಗ್ದೇ ಹೊಟ್ಟೆ ಉರಿ ಪಟ್ಕೊಂಡು ಅವನಿಗೆ ಇದ್ದಕ್ಕಿದ್ದಂತೆಯೇ ಎದೆಯ ಬಲಭಾಗದಲ್ಲಿ ಒಂದು ಚಿಕ್ಕದು ಗುಳ್ಳೆ ಥರ ಎದ್ದಿತ್ತು. ಅದು ಕ್ರಮೇಣ ಒಂದು 15 ದಿನದಲ್ಲಿ ತುಂಬ ದೊಡ್ಡದಾಯಿತು. ಆಮೇಲೆ ಡಾಕ್ಟರ್ ಸ್ಕ್ಯಾನಿಂಗಲ್ಲಿ ಕೂಡ ಗೊತ್ತಾಗ್ತಾ ಇಲ್ಲ ಅಂದ್ಕೊಂಡು ಇದು ಏನೋ ಇರ್ಬೋದು ಅಂದ್ಕೊಂಡು ನಾವೊಬ್ಬರು ಪೂಜಾರ ಹತ್ರ ಹೋಗ್ಬಿಟ್ಟು ಅಲ್ಲಿ ತೋರಿಸಿದಾಗ ಅವರು ಈ ಥರ ಮಾಟ ಮಂತ್ರ ಮಾಡಿಸಿದ್ದಾರೆ, ಇವರು ಏನೊಂದು ಇದು ಮಾಡಿದ್ದಾರೆ ಅಂತ ಅವ್ರು ಹೇಳಿದಾಗ ಅವ್ರ ಕಾರಲ್ಲಿ ಪಾದರಸ ಮತ್ತು ಅದು 2-3 ಥರ ಗೊಂಬೆ, ನಿಂಬೆಹಣ್ಣು ಎಲ್ಲ ಇತ್ತು ಅವ್ನ ಕಾರು ಮುಂದೆ ಬೋನೆಟಲ್ಲಿ. ಅದು ಹೇಗಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅದನ್ನು ಸರ್ವಿಸ್ ಮಾಡೋಕ್ಕೆ ಹೋಗಿದಾಗ ಗೊತ್ತಾಯಿತು. ಒಂದು 15 ದಿನದಲ್ಲಿ ಅವನು ಸಾಯೋ ಪರಿಸ್ಥಿತಿಯಲ್ಲಿ ಇದ್ದವನು ಕ್ರಮೇಣವಾಗಿ ಮುಂಚೆ ಹೇಗಿದ್ನೋ ಅದೇ ಸ್ಥಿತಿಗೆ ಮತ್ತೆ ವಾಪಸ್ಸಾಗಿ ಬಂದ. ಅವನು ಮಂತ್ರ ನಂಬ್ತೇವೆ, ಮಾಟ ಏನಕ್ಕೆ ನಂಬಲ್ಲ ಅಂತ ನನಗೆ ಬೇಕು. ನಾನು ನಿಮ್ಮಿಷ್ಟ ಸರ್, ನನ್ನನ್ನು ಯಾಕೆ ಸರ್ ನೀವು ನನಗೆ ಕೇಳ್ತಾ ಇದ್ದೀರಲ್ಲ? ನಾನು ಯಾವುದನ್ನು ನಂಬೋದಿಲ್ಲ ಸರ್. ನನಗೆ ನನ್ನೊಬ್ಬಳ ಮೇಲೆ ನಂಬಿಕೆ ಆವಾಗ ಅದು ಕಳ್ಕೊತೀನಿ. ಮೇಡಮ್, ಲಕ್ಷ್ಮಿ ಮೇಡಮ್ ಹೇಳಿ ಸರ್. ಅವಾಗಲೇ ನೀವು ಅಂದರೆ ನಾನು ಕೇರಳದಲ್ಲಿ ಹೋಗಿದ್ದೆ. ಅಲ್ಲಿ ನಾನು ಇವಾಗಿನ ಕಾಲದಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅಂತ ನಿಮ್ಗೆ ಹೇಳಿದ್ರು, ಆದರೆ ನಮ್ಗೆ ಗೊತ್ತಿಲ್ಲ. ಇಲ್ಲ, ನಮ್ಮಲ್ಲಿ ಅಥರ್ವಣ ವೇದ ಅನ್ನೋದು ನಮ್ಮಲ್ಲೇ ಶುರು ಆಯಿತು. ದೊಡ್ಡವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು. ನನಗೆ ಏನು ಗೊತ್ತಾ ಈಗಿನ ಕಾಲದಲ್ಲಿ ಸಾಧ್ಯ ಇಲ್ಲ ಅನ್ನೋದು. ಹಂಗೇನಾದರೂ ಸಾಧ್ಯ ಆದರೆ ಒಸಾಮಾ ಬಿನ್ ಲಾಡನ್ ಹಿಡಿಯೋಕೆ ಯಾತಕ್ಕೆ ಇಷ್ಟು ಕಷ್ಟಪಡಬೇಕು? ಇಲ್ಲ, ಪೆಟ್ರೋಲ್ ಇರೋ ದೇಶಗಳೆಲ್ಲ ಅವರೆಲ್ಲ ಸೇರಿಕೊಂಡು ನಮ್ಮನ್ನೆಲ್ಲ ಅವ್ರ ಜೊತೆಗೆ ಸೇರಿಸ್ಕೋಬೋದಾಯ್ತಲ್ಲ. ಇಲ್ಲ ಅಂದರೆ ಈ ಪಾರ್ಟಿನವರು ಆ ಪಾರ್ಟಿಗೆ ಇಟ್ಬಿಡ್ಬೋದಾಯ್ತಲ್ಲ. ನೋಡಿ, ಯಾವ ಪಾರ್ಟಿನೂ ಒಂದೇ ಕಡೆ CM ಇರೋಕ್ಕಾಗಲ್ವೇ? ಬಂದೆ ಸರ್, ಯು ವಿಲ್ ಬಿ ದ ಲಾಸ್ಟ್ ಪರ್ಸನ್, ಐ ವಾಂಟ್ ಇಟ್. ಆ ಥರ ಮಾಡ್ಬೋದಾಯ್ತಲ್ಲ, ಇವ್ರಿಗೆ ಕೊಡಿ. ಮೇಡಮ್, ನಾವು ಬಿಸ್ನೆಸ್ ಮುಖಾಂತರ ನಂಬ್ತೀನಿ ನಾನು ಇದನ್ನೆಲ್ಲ. ಈಗ ಪ್ರತಿಯೊಂದು ಎಂತೋ ಶಾಪ್ಸಿಗಾದ್ರೂ ಹೋಗ್ರಿ, ಯಾವ ಮನೆಗಾದ್ರೂ ಹೋಗ್ರಿ, ನಂಬಲ್ಲ ಅಂತ ಹೇಳ್ತಾರೆ. ಬಟ್ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನಿಂಬೆಹಣ್ಣು ಕಟ್ಟಿರ್ತಾರೆ, ಬರೀ ಒಂದು ಎಲೆ ಅಡಿಕೆ ಅಂಗಡಿ ಇಟ್ಕೊಳ್ಳೋನು ಹೇಳ್ತಾನೆ, ಪಕ್ಕದಲ್ಲಿ ಹೊಸ ಅಂಗಡಿ ಬಂತು, ಅವ್ನು ನನಗೆ ಇಟ್ಬಿಟ್ಟ, ನನಗೆ ಇದೋ ಇತ್ತು ಅಂತಾನೆ. ಮೇಡಮ್, ಅದೆಲ್ಲ ಆಗಲ್ಲ ಅಂದ್ರೆ ಏನಕ್ಕೆ ನಂಬೇಕು ಮೇಡಮ್? ಅದಕ್ಕೆ ಯಾಕೆ ಎದುರ್ಬೇಕು ಹೇಳಿ? ಅವರೆಲ್ಲ ಯಾರು ನಂಬಲ್ಲ ಅಂತ ಏನು ಹೇಳ್ತಾರಲ್ಲ. ಈಗ ಒಂದು ನಿಂಬೆಹಣ್ಣೆ ಇಟ್ಟರು ಅದನ್ನು ದಾಟಲ್ಲ. ಯಾಕೆ ದಾಟಲ್ಲ ಅವರು? ಈಗ ಒಂದು ರೋಡಲ್ಲಿ ಒಂದು ನಿಂಬೆಹಣ್ಣು ನೀರು ಹಾಕಿರ್ತಾರೆ,
ಅದನ್ನ ನಂಬಲ್ಲ ಅಂತಂದ್ಮೇಲೆ ಅದನ್ನ ತೆಗೆದಾಕ್ಬಿಟ್ಟು ಹೋಗ್ಬೋದಲ್ವಾ? ಯಾಕೆ ದಾಟಲ್ಲ? ಅವ್ರು ಸೈಡಿಂದ ಹೋಗ್ತಾರಲ್ಲ. ರೋಡಲ್ಲಿ ಪಬ್ಲಿಕ್ ಬೇರೆ ಇಡ್ತಾರೆ ಅದನ್ನ. ಮಾಡ್ತಾರಲ್ಲ ಮೇಡಮ್, 3 ದಾರಿ ಕೊಡೋ ದಾರಿ ಈ ತರ ಎಲ್ಲ ಮಾಡ್ತಾರೆ. ರೋಡಲ್ಲಿರೋ ಕಸೆ ಎತ್ತ ಆ ಕಡೆ ಹಾಕಲ್ಲ, ತಗೊಂಡ್ ಬಂದು ನಿಂಬೆ ಹಣ್ಣು ಇಡೋದು ಇವರೆಲ್ಲ. ಎಂಥ ಇಂಡಿಯನ್ಸ್ ರಪ್ಪ ಇವರು. ಯಾತಕಪ್ಪ ರೋಡಲ್ಲಿ ಇಡೋದು? ಮೇಡಮ್ ಅದೇ ಈಗ ನಮಗಾಗಿರೋದನ್ನ ಬೇರೆಯವ್ರಿಗೆ ಶಿಫ್ಟ್ ಆಗ್ಲಿ ಅಂತ ಆ ತರ ಮಾಡ್ತಾರೆ. ಅದ್ರಲ್ಲಿ ಶಿಫ್ಟಿಂಗ್ ಪ್ರಾಸೆಸ್ ಬೇರೆ ಇದೆಯಾ? ಮೇಡಮ್ ಮಾಡ್ತಾರೆ. ಓ ಮೈ ಗಾಡ್. ಹಿಂದ್ಗಡೆ ಕೊಡಿ ಲೇಡೀಸ್ಗೆ. ತುಂಬಾ ನಂಬೋದು ಯಾರು, ಲೇಡೀಸಾ ಗಂಡ್ಸ? ಇಬ್ರು ನಂಬ್ತೀವಿ ಈಕ್ವಲ್ ಆಗಿ. ಓ, ಹುಚ್ಚರಲ್ಲಿ ಇಬ್ರು ಇದ್ದಾರೆ ಈಕ್ವಲ್ ಆಗಿ ಅಂತ. ಫ್ರೆಂಡ್ ಒಬ್ಳಿದ್ಲು, ಇಬ್ರು ಕಾಲೇಜ್ ಮೇಟ್ಸ್ ನಾವಿಬ್ರು. ಅವಳ ಅಕ್ಕ ಅವರು ತುಂಬ ಶ್ರೀಮಂತರು ಇದ್ದರು. ಅವ್ರ ಸೋದರತ್ತೆ ಸ್ವಲ್ಪ ಮೀಡಿಯಮ್ ಲೆವೆಲಲ್ಲಿದ್ದರು. ಅವ್ರ ಅಕ್ಕನ ಕೊಡಬೇಕಾಗಿತ್ತು ಆ ಮನೆಗೆ. ಇವ್ರಿಗೆ ಅವ್ರ ಅಮ್ಮಂಗೆ ಇಷ್ಟ ಇಲ್ಲ, ಅವ್ರ ಅಪ್ಪಂಗೆ ಇಷ್ಟ ಇದೆ, ಅವ್ರ ಸೋದರತ್ತೆಗೂ ಇಷ್ಟ ಇದೆ ಇವಳನ್ನ ಕರ್ಕೊಂಬರ್ಬೇಕು ನಮ್ಮ ಮನೆಗೆ ಅಂತ. ಆಮೇಲೆ ಅವ್ರು ಹೋಗಿ ಕೊಳ್ಳೇಗಾಲದಲ್ಲಿ ಮಾಡಿಸ್ಕೊಂಬಂದ್ಬಿಟ್ಟಿದ್ದಾರೆ. ಯಾವಾಗಲೂ ಹೋಗಿ ಬಂದು ಮಾಡೋರು. ಅತ್ತೆ ಮನೆಗೆ ಹೋಗೋದು ಬರೋದು ಎಲ್ಲ ಕಾಂಟ್ಯಾಕ್ಟ್ಸ್ ಇತ್ತು. ಇಲ್ಲಿ ಸಿಟಿ ಒಳಗಡೆ ಅವ್ರ ಹತ್ರ ಯಾರ್ದು ಇಲ್ವಾ ಮಾಡಕ್ಕೆ? ಅಷ್ಟು ದೂರ ಹೋಗ್ಬೇಕಾಯ್ತು. ಕೊಳ್ಳೇಗಾಲದಲ್ಲಿ ಸರಿಯಾಗಿ ಮಾಡ್ತಾರೆ, ಫೇಮಸ್ ಅದರಲ್ಲಿ. ಸ್ವಲ್ಪ ಅಡ್ರೆಸ್ ಕೊಡಿ. ಇಲ್ಲ, ನಾವೇನಾದ್ರೂ ಮಾಡೋಣ ಅಂದ್ರೆ ಇಲ್ಲ, ನನಗೆ ಯಾಕೆ ಅಂದ್ರೆ ಕೊಳ್ಳೇಗಾಲಕ್ಕೆ ಅಡ್ರೆಸ್ ಕೊಡ್ತೀಯಾ? ಅಲ್ಲಿ ಕೊಡಮ್ಮ ಒಂಚೂರು ಅಡ್ರೆಸ್ ಕೊಡ್ತಾನಂತೆ ಹುಡುಗ. ಕೊಳ್ಳೇಗಾಲ ಅಡ್ರೆಸ್ ಗೊತ್ತಾ? ಗೊತ್ತು ಮ್ಯಾಮ್. ನನಗೆ ಅಡ್ರೆಸ್ ಆಮೇಲೆ ಕೊಡಿ, ಯಾಕೆಂದ್ರೆ ಮಿಕ್ಕಿದ ಎಲ್ಲ ಟಿವಿ ಚಾನೆಲ್ಸು ಹಾಳಾಗೋಗ್ಬಿಡ್ಬೇಕು, ನಾವು ಮಾತ್ರ ಚೆನ್ನಾಗಿರ್ಬೇಕು. ನಾನು ಮಾಡ್ತೀನಿ. ಅಡ್ರೆಸ್ನ ಆಫರ್ ಕೊಡ್ತೀನಿ ಮ್ಯಾಮ್. ಒಂದು ನಿಮಿಷ. ಸೊ ನಮ್ಮ ಮಾಮಂಗೆ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟು ಅವ್ರಿಗೆ ಕೈ ಬೀಳಿಸ್ಬಿಟ್ಟಿದ್ರು ಮ್ಯಾಮ್, ಕೆಲಸ ಮಾಡ್ತಾರೋ ಥರ. ಸೊ 3 ಮಂತ್ಸ್ ಅವ್ರಿಗೆ ಕೈ ಲಿಫ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಯಾರಿಗೆ ಬೇಕಾದ್ರೂ ಬರ್ಬೋದಲ್ಲ, ಸ್ಟ್ರೋಕ್ ಬರುತ್ತೆ, ಯಾರಿಗೆ ಇಲ್ಲ ಬೇಕಾದ್ರೂ ಮ್ಯಾಮ್, ಸ್ಟ್ರೋಕ್ ಆದರೆ ಅದನ್ನ ಅಟ್ಲೀಸ್ಟ್ ಸ್ಕ್ಯಾನಿಂಗಲ್ಲಿ ಇಲ್ಲ ಡಾಕ್ಟರ್ ಹತ್ರನೇ ಹೇಳಬೇಕು ಮೇಡಮ್. ಬಟ್ ಯಾರೂ ಹೇಳಿಲ್ಲ. ನಾವೊಂದು ಮ್ಯಾಕ್ಸಿಮಮ್ ಒಂದು 6 to 7 ಹಾಸ್ಪಿಟಲ್ ನಾವು ತೋರಿಸಿದ್ವಿ, ಓ ಯಾರೂ ಗೊತ್ತಾಗಿಲ್ಲ. ಸೊ ಅದಾದಮೇಲೆ ಅವರು ಕೊಳ್ಳೇಗಾಲಕ್ಕೆ, ಅದು ಆ್ಯಕ್ಚುಲಿ ನಮ್ಮ ತಂದೆಯವ್ರ ನೇಟಿವ್ ಅದು ಕೊಳ್ಳೇಗಾಲ. ಸೊ ಅಲ್ಲಿ ಇದೇ ದೇವಸ್ಥಾನಕ್ಕೆ ಹೋಗಿದ್ರು. ಸೊ ಅಲ್ಲಿ ಅವರು 3 ಮಂತ್ಸ್ ಅಲ್ಲೇ ಇಟ್ಕೊಂಡು ಅವ್ರನ್ನ ರೆಡಿ ಮಾಡಿ ತಿರ್ಗಾ ಕರೆಸಿದ್ದಾರೆ ಮೇಡಮ್ ಇಲ್ಲಿ. ದಟ್ಸ್ ರಿಯಲಿ ಗುಡ್. ಇಲ್ಲ ಅವ್ರು ಮಾತಾಡಿ. ಆ್ಯಕ್ಚುಲಿ ಅದು ನಮ್ಮ ತಾಯಿಗೆ ಮಾಡಿದ್ದಾರೆ. ಫಸ್ಟೆಲ್ಲ ನಾನು ಇದು ಬುಲ್ಶೀಟ್ ಅಂದ್ಕೊಂಡಿದ್ದೆ, ಏನಿದು ನಂಬೋದು, ಇದೆಲ್ಲ ಸೈನ್ಸಲ್ಲಿ ಸಾಧ್ಯನಾ ಅಂತ. ಆದರೆ ಆಮೇಲೆ ನೋಡಿದ್ರೆ ನಮ್ಮ ತಾಯಿಗೆ ಇದು ಪ್ರಯೋಗ ಆಗಿದೆ ಅಂತ ಗೊತ್ತಾಯಿತು. ಮನೆ ಅಕ್ಕಪಕ್ಕದವರಿಂದನೇ ಇದು, ಅವರು ಎಲ್ಲೆಲ್ಲಿ ಓಡಾಡ್ತಾರೋ ಆ ಜಾಗದಲ್ಲಿ ನಿಂಬೆಹಣ್ಣು ಮತ್ತು ರಕ್ತ, ಅದು ಏನು ರಕ್ತ ಅಂತ ಗೊತ್ತಿಲ್ಲ, ಅದೆಲ್ಲ ಇರ್ತಾಯಿತ್ತು. ಅಮಾಸೆ, ಪೌರ್ಣಮಿ, ಅಮಾಸೆ ಈ ಥರ. ನಿಮ್ಮ ತಾಯಿಗೆ ಇಡಬೇಕು ಅಂತ ಅವರೆಲ್ಲ ಅಂದರೆ ನಮ್ಮ ತಾಯಿ ಸ್ವಲ್ಪ ಲೀಡರ್ಶಿಪ್ ವೈಸು, ಅಂದರೆ ನಮ್ಮ ತಾಯಿ ಯಾವುದನ್ನು ಸಹಿಸ್ತಾ ಇರಲಿಲ್ಲ. ಏನಾದ್ರು ಬೇರೆಯವ್ರು ಕೆಟ್ಟದ್ದು ಮಾಡೋದಂಥ ನೇಚರ್ ಇದ್ದರೆ ಅವರು ಅಪೋಸ್ ಮಾಡ್ತಾಯಿದ್ರು, ಈ ಥರ ಮಾಡಬೇಡಿ, ಈ ಥರ ಮಾಡಬೇಡಿ ಅಂತ. ಅದಕ್ಕೆ ಅವ್ರಿಗೆ ಅವರೆಲ್ಲ ಚಮಚಾಗಿರಿ ಅಂತವರು. ಅವ್ರಿಗೆ ಅದೆಲ್ಲ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರಿಗೆ ಅದರಿಂದ ಅಡ್ವಾಂಟೇಜ್ ಇರ್ತಾಯಿತ್ತು. ಅದಕ್ಕೋಸ್ಕರ ಅವರು ಅದನ್ನೆಲ್ಲ ಅಪೋಸ್ ಮಾಡಿ, ಇವರಿದ್ರೆ ತಾನೇ ನಮ್ಗೆ ಪ್ರಾಬ್ಲಮ್ ಅಂದ್ಬಿಟ್ಟು ಅವರೆಷ್ಟು ಸ್ಟ್ರಾಂಗ್ ಆಗಿದ್ರು ನಮ್ಮಮ್ಮ. ಇಡೀ ಮನೇಲಿ ನಮ್ಮ ಕೆಲಸ ಎಲ್ಲ ಅವರೊಬ್ಬರೇ ಮಾಡ್ತಾಯಿದ್ದವರು. ಇವಾಗ ಅವ್ರ ಹಾಸಿಗೆಯಿಂದ ಮೇಲೆ ಹೇಳೋಕ್ಕಾಗ್ತಾಯಿಲ್ಲ. ನಿಮ್ಗೆ ನಂಬಿಕೆ ಇದೆಯಮ್ಮ? ನನ್ನ ಫ್ರೆಂಡ್ ಹಸ್ಬೆಂಡು ರೂಮ್ನಲ್ಲಿ ಮಲಗಿದ್ರು ಕೂಡ ಅವ್ರನ್ನ ಬಂದು ಕೈ ಹಿಡಿದು ಎಳ್ಕೊಂಡು ಮಧ್ಯರಾತ್ರಿನಲ್ಲಿ ಮನುಷ್ಯ ಎದ್ದು ತಾನೇ ಒಬ್ಬನೇ ಹೋಗ್ಬಿಡೋನು. ಸ್ಲೀಪ್ ವಾಕ್ ಇರುತ್ತೆ. ಹೌದು, ಹಾಗಿನ್ನೆಲ್ಲ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ಮಂತ್ರ ಪಠನೆ ಮಾಡೋಂಗೆ ಮಾಡೋರು ಅವರು. ನಾನು ಅವ್ರನ್ನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದೆ, ನನ್ನ ಫ್ರೆಂಡ್ ರಾಂಬ ಅಂತ ಹೇಳೋರನ್ನ, ಕೊಯಮತ್ತೂರಿನಲ್ಲಿ. ಅಲ್ಲಿಗೆ ಹೋಗಿ ಬಂದು ಆ ಸ್ವಾಮಿಗಳನ್ನ ಕರ್ಕೊಂಡ್ಬಂದು ಮನೆಗೆ ಬಂದರೆ, ಸ್ವಾಮಿಗಳು ಅವ್ರ ಮನೆಗೆ ಒಂದು ಹೆಜ್ಜೆ ಇಟ್ಟಿದ ತಕ್ಷಣ ಹೇಳಿದ್ರು, ಈ ಮನೆಯಲ್ಲಿ ಮಾಟ ಮಾಡಿಸಿದ್ದಾರೆ ಅಂತ. ಸ್ವಾಮಿಗಳನ್ನ ಏನು ಅಂತ ಹೇಳಿ ಕರ್ಕೊಂಡು ಬಂದ್ರಿ ಆ ಗುರುಜಿನ? ಈ ರೀತಿ ಆಗಿದೆ, ನಮ್ಮ ಮನೆಯೇ ಬನ್ನಿ ಅಂತ ನಾನೇ. ನೀವೇ ಹೇಳ್ಬಿಟ್ಟಿದ್ದೀರಲ್ಲ ಮಾಟ ಮಾಡಿದ್ದೀರಿ ಅಂತ. ಅದಕ್ಕೆ ಇಲ್ಲ, ನಾನು ಹೇಳಿಲ್ಲ, ಸ್ವಾಮೀಜಿ ಬಂದ ಮೇಲೆ ಹೇಳಿರೋದು. ಹೇಳಿ 11 ತಿಂಗಳಾದರೂ ಸ್ವಾಮಿಗೆ ಆ ದೇವಿ ಪರ್ಮಿಷನ್ ಕೊಟ್ಟಿಲ್ಲ. ಅಮ್ಮವ್ರು ಅನುವಾದ ಕೊಡಬೇಕು ಅದು ತೆಗಿಲಿಕ್ಕೆ, ಮಾಟ ತೆಗಿಲಿಕ್ಕೆ. ಇಲ್ಲ, ದೇವ್ರು ಅಂದಮೇಲೆ, ಆ ಅಮ್ಮ ಅಂದಮೇಲೆ ಆ ಅಮ್ಮನಿಗೆ ಏನು ಹೋಯ್ತು? ಲೈಸೆನ್ಸ್ ಸೈನ್ ಮಾಡಬೇಕಾ? ಪರ್ಮಿಷನ್ ಕೊಡೋಕ್ಕೆ ಯಾರು ಪರ್ಮಿಷನ್ ಬೇಕು? 7 ತಿಂಗಳಲ್ಲಿ ಅವಪ್ಪ ಸತ್ತ ಮೇಲೆ 5 ತಿಂಗಳಲ್ಲಿ ನನ್ನ ಕಣ್ಣು ಮುಂದೆನೆ ರಾತ್ರಿ 11:15 ಗಂಟೆಗೆ ಅವ್ರದ್ದು ಕೆಳಗಡೆ ಬಂದ್ಬಿಟ್ಟು ಫ್ಲೈವುಡ್ ಶಾಪು. ಆ ಫ್ಲೈವುಡ್ ಶಾಪ್ನಲ್ಲಿ ಇಷ್ಟಾಗಲ್ಲ ಕ್ಯಾಬಿನ್ ಇದೆ. ಆ ಕ್ಯಾಬಿನ್ನಲ್ಲಿ ಕರೆಕ್ಟ್ 2.5 ಅಡಿ ಆಳ ತೆಗೆದ್ರೆ ಖಂಡಿತವಾಗ್ಲೂ ಮಾಟನ ತೆಗೆದು ನಾನೇ ಓಪನ್ ಮಾಡಿ ನೋಡಿದ್ದೀನಿ. ಆ ಓಪನ್ ಮಾಡುವಂಥ ಟೈಮ್ನಲ್ಲಿ ಏನೇನಿತ್ತು ಅದರಲ್ಲಿ 51 ಗುಂಡು ಸೂಜಿ ಇತ್ತು, 21 ಈ ಉಗುರುಗಳಿತ್ತು, ಮಗುದು ಬೆನ್ನುದು ಮೂಳೆ ಇತ್ತು, ತಲೆದು ಬುರುಡೆ ಇತ್ತು. ಪ್ರತಿ ಒಂದನ್ನು 21 ಐಟಮ್ಸನ್ನು ನಾನೇ ಎಣಿಸಿದ್ದೀನಿ. ಆ ಎಣಿಸುವಂಥ ಟೈಮ್ನಲ್ಲಿ ಆ ದೊಡ್ಡ ಸ್ವಾಮಿಗಳದ್ದು ಕತ್ನಲ್ಲಿರುವ ರುದ್ರಾಕ್ಷಿ ನನ್ನ ಕತ್ತಿಗೆ ಹಾಕಿದ್ರು. ನಾನು ಈ ಥರ 5 ಮನೆಗಳಲ್ಲಿ ತೆಗೆದಿದ್ದನ್ನು ನೋಡಿದ್ದೀನಿ. ಇನ್ನೊಂದೇನಾದರೆ, ನಮಗೆ ಅನುಭವ ಬಂದ್ರೇ ನಾವು ಹೆದರ್ಕೋತೀವಿ. ನಮ್ಮನೆಗೇನಾದರೂ ಪ್ರಾಬ್ಲಮ್ ಬಂದ ಅಂದರೆ ಇವ್ರಿಗೆ ಈ ಥರ ಇರ್ಬೋದೇನೋ ಅಂತ. ನಾವು ಅದು ಹೆದರ್ಕೊಳ್ಳಿಲ್ಲ ಅಂದರೆ ನಾವು ವಿಜ್ಞಾನಪೂರ್ವಕವಾಗಿ ಆಲೋಚನೆ ಮಾಡ್ತೀವಿ. ಅಲ್ಲಿ ಕೊಡಿ ಹಿಂದ್ಗಡೆ. ಈ ಉಗುರೆಲ್ಲ ಎಲ್ಲಿಂದ ಕಲೆಕ್ಟ್ ಮಾಡ್ತಾರಮ್ಮ? ನನಗೆ ಪರಿಚಯಿಸ್ತಿರೋದು ಒಬ್ಬರಿಗೆ ಮಾತೆಲ್ಲ ಫ್ಲೂಯೆಂಟಾಗಿ ಬರಬಾರ್ದು ಅಂದ್ಬಿಟ್ಟು ಅವ್ರಿಗೆ ಏನು ಮಾಡಿಸಿದ್ರು ಅಂದರೆ, ಒಂದು ಬೊಂಬೆಗೆ ಕುತ್ತಿಗೆಗೆಲ್ಲ ಸೂಜಿ ಹಾಕಿ, ತಲೆಗೆಲ್ಲ ಹಾಕಿ, ಉಗುರು ಮತ್ತು ಬಟ್ಟೆ ಸುತ್ತಿದ್ರು. ಅವ್ರದ್ದು ಪಂಚೆ ಮತ್ತು ಅವ್ರದ್ದು ಕೂದಲು. ಬಟ್ ಅವ್ರಿಗೆ ಏನೇನು ಮಾಡಿದ್ರು ಅಂದರೆ, ತಲೆಗೆಲ್ಲ ಸೂಜಿ ಮತ್ತು ಗಂಟ್ಲಿಗೆಲ್ಲ ಸೂಜಿ ಚುಚ್ಚಿದ್ರು ಆ ಬೊಂಬೆಗೆ. ಹೌದು, ಆ ಬೊಂಬೆನ ತೆಗೆದು ತೋರಿಸಿದ್ರು ನಮಗೆ. ಇವ್ರ ಬಟ್ಟೆನೆಲ್ಲ
ಅದಕ್ಕೆ ಹಾಕಿದ್ರು ಬಟ್ಟೆ ಕೂದಲು ಮತ್ತು ಉಗುರು. ನಾನು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬಿಡ್ತೀನಿ ಬಿಫೋರ್ ವಿರಾಮ ನಂತರ ವಿ ಹ್ಯಾವ್ ಟು ಮೀಟ್. ನನಗೆ ಈಗ ನೆನಪು ಬರ್ತಾ ಇದೆ, ಯಾರೋ ಒಬ್ಬರು ಕರ್ಕೊಂಡೋದ್ರು, ಬನ್ನಿ ನಮ್ಮ ಆರ್ಟಿಸ್ಟ್ ಹೇಳಿದ್ರು ಈ ಥರ ಮಾಯಾಮಾಟ ಮಾಡಿ ಅವ್ನು ಕರ್ಕೊಂಡೋಗಿರ್ತಾನೆ, ಅದಕ್ಕೆ ಬನ್ನಿ ನೋಡೋಣ ಅಂತ. ಆ ಅಪ್ಪನ ಹತ್ರ ಹೋಗಿ ಕೂತ ತಕ್ಷಣ ನೀವೇ ಮಾಡ್ತೀರಾ, ಏನು ಮಾಡಬೇಕು ಅಂತ. ನಾನು ಇಲ್ಲಿರ್ತೀನಿ, ಒಂದು ಪೆಟ್ಟಿಗೆ ಅದನ್ನು ಓಪನ್ ಮಾಡಿ ನೋಡಿ ಎಲ್ಲ ಅಂದರು. ಎಲ್ಲ ಓಪನ್ ಮಾಡಿ ನೋಡಿದೆ, ಆ ಬಾಕ್ಸಲ್ಲಿ ಏನೂ ಇಲ್ಲ. ಇಟ್ಸ್ ಅನ್ ಎಂಟಿ ಡ್ರಾ ಥರ ಇತ್ತು 4 ಸೈಡೂ. ನಮ್ಮ ಮನೆಯವ್ರು ಅಂತಾರೆ ಸುಮ್ಮನೆ ರೀ, ನೀನು ಯಾಕೋ ಅದನ್ನೆಲ್ಲ ಮುಟ್ತಿ ಅಂತ. ಇರ್ರಿ ಸುಮ್ಮನೆ ಇರ್ರಿ, ನೀವೇ ಮಾಯಾಮಾಟ ಮಾಡಿ ನನ್ನನ್ನು ಮದುವೆ ಮಾಡ್ಕೊಂಡಿದ್ದೀರಾ ಅಂತ ನಾನು ಅವ್ರಿಗೆ ಇವಳಿಗೆ ತುಂಬ ಧೈರ್ಯ ಅಂತ ಸ್ವಲ್ಪ ಇರ್ರಿ ಅಂದ್ಬಿಟ್ಟು ಎಲ್ಲ ಡ್ರಾ ತೆಗೆದು ನೋಡಿದೆ, ಏನೂ ಇಲ್ಲ. ಅದಾದಮೇಲೆ 3 ಸತಿ ಸುತ್ತು ಬನ್ನಿ ಅಂದರು. 3 ಸತಿ ಸುತ್ತು ಬಂದೆ. ಅಲ್ಲಿರೋ ದೇವ್ರ ಹತ್ರ ಕರ್ಪೂರ ತೋರ್ಸೋಕೆ ಹೇಳಿದ್ರು. ಕರ್ಪೂರ ತೋರಿಸ್ಬಿಟ್ಟು ಅದಾದಮೇಲೆ ಅವರು ಪೂಜೆ ಮಾಡಿಬಿಟ್ಟು ನೀವೇ ಯಾವುದಾದ್ರು ಒಂದು ಎಳೀಲಿ ಅಂದರು. ಮತ್ತು ನಾನು ಓಪನ್ ಮಾಡಿದ್ದ ಅದೇ ಡ್ರಾನ್ ನಾನು ಎಳೆದ್ರೆ ಒಳಗಡೆ ನೀವು ಹೇಳಿದ ಥರ ಬೊಂಬೆ, ಒಂದು ಹುಡುಗಿ ಬೊಂಬೆ ಇತ್ತು, ಅದಕ್ಕೇನೋ ಕಪ್ಪು ದಾರ ಕಟ್ಟಿದ್ರು, ಸೂಜಿ ಇತ್ತು, ಎಲ್ಲ ಇತ್ತು. ನಾನಂದೆ ಡಾಲ್ ಚೆನ್ನಾಗಿದೆ ಅಂದೆ. ಅವರು ಸುಮ್ಮನೆ ಅದನ್ನು ಮುಟ್ಟಬೇಡಿ ಅಂದರು. ನನಗೆ ಆಶ್ಚರ್ಯ ಆಗೋಯ್ತು. ಅದುವರೆಗೆ ಎಲ್ಲ ನೋಡಿದೆ, ಬಟ್ ವಾಟ್ ಈಸ್ ಇಟ್, ಈ ವಾಟ್ ಈಸ್ ಇಟ್ ಅನ್ನೋದೇ ನಮ್ಮ ಮೈಂಡಲ್ಲಿ ಕೂತಿರೋದ್ರಿಂದ ಇವತ್ತು ನಾವು ತೊಗೊಂಡಿರೋದು. 2012 ಇನ್ನೂ ಇದನ್ನು ನಂಬ್ತಾರೆ. ಯಾತಕ್ಕೆ? ಇವ್ರನ್ನ ನೋಡಿ ನಗ್ತಾ ಇದ್ದಾರೆ ಇವರು. ನ್ಯಾಯನ ವಿರಾಮ ನಂತರ ಸ್ಟೇಟ್ಯೂಟ್. That power of the whole thing, that ಅದನ್ನ water ಹೇಳ್ತಾರೆ disruption ಮೇಡಮ್. doesn't come.